ಎಸ್, ಇನ್ನು ಮುಂದಿನ ಸುದ್ದಿ, ಇಂದು ನಡೆದಂತಹ ಲೋಕಸಭಾ ಅಧಿವೇಶನದಲ್ಲಿ ಸಂವಿಧಾನದ ಮೇಲಿನ ಚರ್ಚೆಗೆ ಚಾಲನೆ ನೀಡಿದಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂವಿಧಾನ ಒಂದು ಪಕ್ಷದ ಕೊಡುಗೆ ಅಲ್ಲ ಎಂದು ಹೇಳುವ ಮೂಲಕ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಂವಿಧಾನ ರಚನೆ ಕೆಲಸವನ್ನ ಹೈಜಾಕ್ ಮಾಡಲು ಒಂದು ಪಕ್ಷವು ಯಾವಾಗಲೂ ಪ್ರಯತ್ನಿಸುತ್ತಿದೆ, ಆದರೆ ನಮ್ಮ ಸಂವಿಧಾನವು ಒಂದು ಪಕ್ಷದ ಕೊಡುಗೆ ಅಲ್ಲ ಎಂದು ನಾನು ಸ್ಪಷ್ಟಪಡಿಸಲು ಬಯಸುತ್ತೇನೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಭಾರತದ ಜನರಾದ ನಾವು 1979 ನವೆಂಬರ್ 26ರಂದು ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದೇವೆ. ಸಂವಿಧಾನವನ್ನು ಅಂಗೀಕರಿಸಿ 75 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ನಾನು ಈ ಸದನವನ್ನ ಮತ್ತು ದೇಶದ ಎಲ್ಲ ನಾಗರಿಕರನ್ನ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಜೀವನದ ಎಲ್ಲ ಅಂಶಗಳನ್ನು ಸ್ಪರ್ಶಿಸುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುವುದು ನಮ್ಮ ಸಂವಿಧಾನ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಭಾರತದ ಸಂವಿಧಾನವನ್ನ ಭಾರತದ ಜನರು ಭಾರತದ ಮೌಲ್ಯಗಳಿಗೆ ಅನುಗುಣವಾಗಿ ರಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ನಮ್ಮ ಸರ್ಕಾರವು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ವಿಶ್ವಾಸ್ ಮತ್ತು ಸ್ಫೂರ್ತಿಯೊಂದಿಗೆ ಕೆಲಸ ಮಾಡುತ್ತಿದೆ. ನಮ್ಮ ಸರ್ಕಾರವು ಭಾರತ ಸಂವಿಧಾನದಲ್ಲಿ ಬರೆದಿರುವಂತಹ ಧರ್ಮಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತಿದೆ. ನಮ್ಮ ಸಂವಿಧಾನವು ಪ್ರಗತಿ ಪರವಾಗಿದೆ, ಅದು ಎಲ್ಲರನ್ನ ಒಳಗೊಳ್ಳುತ್ತದೆ. ನಮ್ಮ ಸಂವಿಧಾನದ ಪ್ರಕಾರ ಬಡ ಕುಟುಂಬದಲ್ಲಿ ಜನಿಸಿದವರು ಕೂಡ ನಮ್ಮ ದೇಶದ ಪ್ರಧಾನಿ ಆಗಬಹುದು, ದೇಶದ ರಾಷ್ಟ್ರಪತಿಯೂ ಆಗಬಹುದು ಅಂತ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಇವತ್ತು ಸದನದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ರಾಜನಾಥ್ ಸಿಂಗ್ ಮಾತು ಕೂಡ ಸತ್ಯ ಇದೆ. ಸಂವಿಧಾನ ಕೇವಲ ಒಂದು ಪಕ್ಷದವರು ರಚಿಸಿದ್ದಲ್ಲ, ಸಂವಿಧಾನ ಕೇವಲ ಒಂದು ಪಕ್ಷದವರು ರಚಿಸಿದ್ದಲ್ಲ. ಯಾರು ಸಂವಿಧಾನಕ್ಕಾಗಿ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ರು ಆ ವ್ಯಕ್ತಿಗೆ ಆ ಪಕ್ಷ ಗೌರವ ಕೊಟ್ಟಿಲ್ಲ. ಇದನ್ನು ಕೂಡ ನಾವು ಸ್ಮರಿಸಬೇಕು. ಅಂಬೇಡ್ಕರ್ ಈ ಸಂವಿಧಾನಕ್ಕೆ, ಈ ನಮ್ಮ ದೇಶದ ಸಂವಿಧಾನಕ್ಕೆ ಕೊಟ್ಟಂತ ಕೊಡುಗೆ ಅಂಥಿಂಥದ್ದಲ್ಲ, ಅದು ಸಾಮಾನ್ಯ ಕೊಡುಗೆ ಅಲ್ಲವೇ ಅಲ್ಲ. ಈ ದೇಶದ ಮಹಿಳೆಯರಿಗೆ, ಈ ದೇಶದ ಕಾರ್ಮಿಕರಿಗೆ, ಈ ದೇಶದ ಬಡ ವರ್ಗಕ್ಕೆ, ಈ ದೇಶದ ಹಿಂದುಳಿದ ವರ್ಗಕ್ಕೆ, ಈ ದೇಶದ ಅಲ್ಪಸಂಖ್ಯಾತರಿಗೆ, ಈ ದೇಶದ ಬಹುಸಂಖ್ಯಾತರಿಗೆ, ಈ ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಒಂದು ಪ್ರತಿ ಜೀವಿಗೂ ಸ್ವತಂತ್ರ ಸಿಕ್ಕಿದ್ದೇ ಅಂಬೇಡ್ಕರ್ ಅವರ ಸಂವಿಧಾನದಿಂದ. ದೇಶದಲ್ಲಿ ಎಷ್ಟೋ ಮಹಾನ್ ಸಂತರು ಬಂದ್ರು, ಎಲ್ಲರೂ ಕೂಡ ದೇಶದ ಪ್ರಗತಿ ಕೆಲಸ ಮಾಡಿದ್ರು, ಇಲ್ಲ ಅಂತಲ್ಲ. ಆದರೆ ಅಂಬೇಡ್ಕರ್ ಸ್ವಾತಂತ್ರ್ಯದಿಂದ ಸಿಕ್ಕಂತ ಸ್ವಾತಂತ್ರ್ಯವೇ ಬೇರೆ, ಅವ್ರು ಕೊಟ್ಟಂತಹ ನೀತಿ ನಿಯಮಗಳು, ಅವ್ರು ಕೊಟ್ಟಂತಹ ಆಚರಣೆಗಳೇ ಬೇರೆ. ಅವರ ಬಗ್ಗೆಯೂ ಕೂಡ ಗೌರವ ಇದೆ. ಆದರೆ ಅಂಬೇಡ್ಕರ್ ಸಂವಿಧಾನ ನಮಗೆ ನೈಜವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅಂಬೇಡ್ಕರ್ ಸಂವಿಧಾನ ನಮಗೆ ನೈಜವಾದ ಬದುಕು ಏನು ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಅಂಬೇಡ್ಕರ್ ಸಂವಿಧಾನ ಒಬ್ಬ ಮನುಷ್ಯನಾಗಿ ಬದುಕಲಿಕ್ಕೆ ತೋರಿಸ್ಕೊಟ್ಟಿದೆ. ಅಂಬೇಡ್ಕರ್ ಸಂವಿಧಾನ ಒಬ್ಬ ಬಡವ ಕೂಡ ಪ್ರಧಾನಮಂತ್ರಿ ಆಗ್ಬೋದು ಅನ್ನೋ ತೋರಿಸ್ಕೊಟ್ಟಿದೆ. ಅಂಬೇಡ್ಕರ್ ಸಂವಿಧಾನ ಕೇವಲ ಒಬ್ಬ ಜನಸಾಮಾನ್ಯನು ಕೂಡ ರಾಷ್ಟ್ರದ ರಾಷ್ಟ್ರಪತಿ ಆಗಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದೆ. ಕೇವಲ ತೋರಿಸಿಕೊಟ್ಟಿದ್ದಲ್ಲ, ಈ ರೀತಿ ದೇಶದಲ್ಲಿ ಆಗಿ ಕೂಡ ಹೋಗಿದ್ದಾರೆ. ಅದು ಸಂವಿಧಾನಕ್ಕಿರೋ ತಾಕತ್ತು. ಸಂವಿಧಾನ ಕೇವಲ ಒಂದು ಪಕ್ಷದ ಸ್ವತ್ತು ಅಲ್ಲ. ಕೆಲವೊಂದು ನಾಯಕರು ಇವಾಗ ಟ್ರೆಂಡ್ ಅಲ್ಲಿದ್ದಾರೆ. ಸಂವಿಧಾನದ ಕೆಲವೊಂದು ಪುಟಗಳನ್ನ ಕೈಯಲ್ಲಿ ಹಿಡ್ಕೊಂಡು ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಕೊಳ್ಳುವಂತ ನಾಯಕರು ಭಾರತದಲ್ಲಿ ಬಹಳಷ್ಟು ಜನ ಕಾಣಿಸ್ತಾ ಇದ್ದಾರೆ. ಅವ್ರು ಬರೀ ಎಲ್ಲಿ ಹೋದ್ರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಸಂವಿಧಾನದ ಒಂದು ಪುಸ್ತಕವನ್ನ ಹಿಡ್ಕೊಂಡು ಭಾಷಣ ಮಾಡೋದು, ನಾವು ಸಂವಿಧಾನ ರಕ್ಷಕರು ಅಂತ. ಸಂವಿಧಾನ ರಕ್ಷಕರು ಕೇವಲ ಪುಸ್ತಕ ಹಿಡಿಯೋದ್ರಿಂದ ಆಗಲ್ಲ, ದೇಶದ ಕಾನೂನಿಗೆ ಗೌರವ ಕೊಡೋದ್ರಿಂದ ನಾವು ಸಂವಿಧಾನದ ರಕ್ಷಕರಾಗ್ತೀವಿ. ಪ್ರತಿಯೊಂದು ಕ್ಷಣದಲ್ಲಿಯೂ ನಾನು ಯಾವುದೇ ಒಂದು ಕೆಲಸ ಮಾಡ್ತಿರುವಾಗ ಅದು ಕಾನೂನು ಬದ್ಧವಾಗಿದೆಯೋ ಅಥವಾ ಕಾನೂನು ವಿರೋಧವಾಗಿದೆಯೋ ಅಂತ ನೋಡಿ ಮಾಡುವವನು ನಿಜವಾದ ಸಂವಿಧಾನದ ರಕ್ಷಕ. ಹೊರತು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಫೋಟೋ ಇಳಿಸ್ಕೊಳ್ಳೋನು ದೇಶದ ಸಂವಿಧಾನದ ರಕ್ಷಕ ಅಲ್ಲ. ನಿಜವಾಗಿ ಸಂವಿಧಾನ ರಕ್ಷಕ ಯಾರು ಅಂದ್ರೆ, ಪ್ರತಿಯೊಂದು ಕೆಲಸ ಮಾಡುವಾಗ ಇದು ಸಂವಿಧಾನದ ಪ್ರಕಾರ ಇದೆಯೋ, ಇದು ಕಾನೂನಿನ ಪ್ರಕಾರ ಇದೆಯೋ, ಇದು ಕಾನೂನಿನ ಅಡಿಯಲ್ಲಿ ಬರುತ್ತೋ, ಯಾರು ನೋಡಿ ಕೆಲಸ ಮಾಡ್ತಾರೋ ಅವನು ನಿಜವಾದ ಸಂವಿಧಾನದ ರಕ್ಷಕ. ಅವನು ಸಣ್ಣ ಹಳ್ಳಿಯಲ್ಲಿ ಯಾಕಿರಲಿ, ಡೆಲ್ಲಿಯಲ್ಲಿ ಯಾಕಿರಲಿ, ಅವನು ಎಲ್ಲಿದ್ರು ಸಂವಿಧಾನದ ರಕ್ಷಕ. ಹೊರತು ಫೋಟೋ ಇಳಿಸ್ಕೊಳ್ಳೋರೆಲ್ಲ ಸಂವಿಧಾನದ ರಕ್ಷಕರಲ್ಲ ನನ್ನ ಅಭಿಪ್ರಾಯದಲ್ಲಿ. ನಿಮಗೆ ಅಭಿಮಾನ ಇರ್ಬೋದು, ಇಲ್ಲದೆ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಎಷ್ಟು ನೀವು ಭಾವಚಿತ್ರಗಳನ್ನು ಒಂದು ಫೋಟೋ ತೆಗೆದುಕೊಳ್ಳುವುದಕ್ಕೆ ಎಷ್ಟು ಅಭಿಮಾನ, ಎಷ್ಟು ಗೌರವ ಇದೆಯೋ, ಅವು ಎಲ್ಲವನ್ನ ತತ್ವಗಳನ್ನು, ಸಂವಿಧಾನದಲ್ಲಿರುವಂಥ ಪ್ರತಿಯೊಂದು ಅಕ್ಷರವನ್ನು ನಿಮ್ಮ ತಲೆಯಲ್ಲಿ ಹಾಕ್ಕೊಂಡು ಅದರ ಪ್ರಕಾರ ನಡ್ಕೊಂಡ್ರೆ ದೇಶದ ಜನರು ಕೂಡ ಗೌರವ ಕೊಡ್ತಾರೆ. ಹಾಗಾಗಿ ರಾಜನಾಥ್ ಸಿಂಗ್ ಏನು ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. और स्वतंत्रता और समानता के सिद्धांतों पर आधारित एक गणतांत्रिक संविधान की डॉक्टर श्यामा प्रसाद मुखर्जी ने वकालत भी की थी. हमारे वर्तमान संविधान में भी इन्हीं मूल्यों को अध्यक्ष महोदय प्राथमिकता दी गई है, मगर इस बात का कहीं उल्लेख नहीं मिलता है. एक पार्टी विशेष द्वारा संविधान निर्माण के कार्य को हाईजैक
और एप्रोप्रिएट करने की कोशिश हमेशा से की गई है। अध्यक्ष महोदय, भारत में कॉन्स्टिट्यूशन मेकिंग से जुड़ी ये सब बातें लोगों से छिपाई गई हैं। इतिहास में जाने पर पता चलता है कि हमारे देश में इस बात पर व्यापक सहमत थी कि भारत का भविष्य किस तरह के कानून से निर्धारित हो। मैं आज यह स्पष्ट करना चाहता हूं अध्यक्ष महोदय कि हमारा संविधान किसी एक पार्टी की देन नहीं है। भारत का संविधान भारत के लोगों के द्वारा भारत के विचारों के साथ भारत के मूल्यों के अनुरूप बनाया गया एक अनपैरेलल्ड ट्रांसफॉर्मेटिव यह डॉक्यूमेंट है। अध्यक्ष महोदय, पश्चिमी सभ्यता में राज्य की अवधारणा नाइट वॉचमैन स्टेट की थी। नाइट वॉचमैन स्टेट का कंसेप्ट विश्व प्रसिद्ध विचारक जॉन स्टुअर्ट मिल के द्वारा दिया गया था, जिसका अर्थ है कि सरकार का दायित्व लोगों की सुरक्षा प्रदान करने तक ही यह सीमित रहे। किंतु हमारे देश में राजधर्म की बात की गई है। अध्यक्षों, महाभारत के शांति पर्व में राजा को सिर्फ राजधर्म लागू करने की शक्ति दी गई है, पर वह राजा राजधर्म का स्रोत नहीं माना गया है। अध्यक्ष महोदय, हमारे यहां राजा भी राजधर्म से बंधा हुआ है। उसकी शक्तियां लोगों के कल्याण के लिए हैं, समाज के कमजोर वर्गों के रक्षा के लिए है। अध्यक्ष महोदय, हमारा संविधान कॉन्स्टिट्यूशनल मशीनरी के जरिए नागरिकों के कल्याण के लिए पूरी तरह से प्रतिबद्ध है। उनकी स्वतंत्रता सुनिश्चित करने के लिए भी यह प्रतिबद्ध है। हमारा संविधान नागरिकों के समग्र विकास के रास्ते में आने वाली सभी बाधाओं को हटाने तथा समुचित विकास के लिए अनुकूल परिस्थितियां पैदा करने के लिए राज्य को निर्देश देता है। संविधान के भाग 4 में दिए गए डायरेक्टिव प्रिंसिपल्स ऑफ स्टेट पॉलिसी से यही भावना निकलकर सामने आती है। अध्यक्ष महोदय, मुझे इस बात का गर्व है, गर्व नहीं बल्कि मुझे गौरव की अनुभूति है कि प्रधानमंत्री नरेंद्र मोदी जी के नेतृत्व में हमारी सरकार सबका साथ, सबका विकास, सबका विश्वास और सबका प्रयास की भावना के साथ यह काम कर रही है। हमारी सरकार भारत के संविधान में निहित धर्म और भावना दोनों के अनुरूप काम कर रही है। अध्यक्ष महोदय, हमारा संविधान प्रोग्रेसिव है। हमारा संविधान प्रोग्रेसिव है, प्रगतिशील है, समावेशी है, परिवर्तनकारी है। हमारे संविधान ने हमें एक ऐसे समाज के निर्माण का ब्लूप्रिंट दिया है जिसमें हर प्रकार से समाज में समरसता हो, सद्भाव हो और साथ ही समृद्धि भी हो। अध्यक्ष महोदय, जहां देश के शीर्ष पद को प्राप्त करने के लिए जन्म की पहचान मायने न रखती हो, यह है हमारा संदेश। जहां एक गरीब परिवार में जन्म लिया व्यक्ति भी प्रधानमंत्री बन सके, देश का और वह देश का राष्ट्रपति भी बन सके। संविधान क्रियान्वयन के कुछ वर्षों बाद ही संविधान